ಗುರು ರೇವಣ ಸಿದ್ದೇಶ್ವರರು ತಾಯಿ ಸುಗಲಮ್ಮನ ಗರ್ಭಕ್ಕ ತಮ್ಮ ಜೋಳಿಗೆಯಲ್ಲಿ ಇರತಕ್ಕಂಥ ಭಸ್ಮ ತೆಗೆದು ಆಕಿನ ಹೊಟ್ಟಿಗೆ ಧಾರಣ ಮಾಡ್ತಾರೆ. ಯವಾ ನಿನ್ನ ಹೊಟ್ಟಿಲಿಂದ ಜಗ ಬೆಳಗುವಂಥ ಮಗನೇ ಹುಟ್ಟುತ್ತಾದಂತ ಹೇಳ್ತಾರೆ. ಅವಾಗ ಸುಗಲಾದೇವಿ ಅತ್ತಾಳೆಯಪ್ಪ ವಯಸ್ಸು 50 ಮುಗಿದು 60ಕ್ಕೆ ಬಂದಾವ. ಇವಾಗ ಹಡದ್ರ ಊರನ್ ಜನರೇ ಏನು ಅಲ್ಲಿಕ್ಕಿಲ್ಲತ್ತ. ಅವಾಗ ಜಗದ್ಗುರು ರೇವಣ ಸಿದ್ಧರು ಹೇಳ್ತಾರೆ, ಯವ್ವ ಎಲ್ಲರ ಹೊಟ್ಟ್ಯಾಗ ಹುಟ್ಟುವಂಥ ಮಕ್ಕಳು ಬೇರೆ, ನಿನ್ನ ಹೊಟ್ಟಿಲಿಂದ ಹುಟ್ಟು ಮಕ್ಕಳೇ ಬೇರೆ. ಏನು ಹೇಳ್ತಾರೆ? ಎಲ್ಲರ ಹೊಟ್ಟಿನಿಂದ ಹುಟ್ಟು ಮಕ್ಕಳು ಬೇರೆ, ನಿನ್ನ ಹೊಟ್ಟಿನಿಂದ ಹುಟ್ಟುವಂತಾನೆ ಮಗನೇ ಬೇರೆ. ಜಗತ್ತ ಕಲ್ಯಾಣಕ್ಕಾಗಿ ಅವತರಿಸಿ ಬರುವಂಥ ಮಗ ನಿನ್ನ ಹೊಟ್ಟಿಲೆ ಹುಟ್ಟುತ್ತದಂತ ಆಕೆಗೆ ಆಶೀರ್ವಾದ ಮಾಡ್ತಾರೆ. ಶರಣರ ಆಶೀರ್ವಾದದಿಂದ ಹುಟ್ಟಿದ ಮಕ್ಕಳು ಹಿಂಗಾಗ್ಯಾವ. ಹಾಲಮತದಲ್ಲಿ ಗುರು ಬೀರದೇವರ ಹುಟ್ಟಿ ಬಂದ ಅವನಿಗೆ ಪರಮಾತ್ಮನೇ ತಾಯಿ ಸೂರಮ್ಮಗೆ ಹೇಳಿದೆ, ಯವಾ ನಿನ್ನ ಹೊಟ್ಟಿಲಿಂದ ಜಗತ್ತು ಕಲ್ಯಾಣ ಮಾಡುವಂಥ ಮಗ ಹುಟ್ಟುತ್ತಾನಂದ. ಅಂಥ ಮಗನೇ ಹುಟ್ಟಿ ಬಂದ. ತಾಯಿ ಅಮೃತಬಾಯಿ ಹೊಟ್ಟಿಲೆ ಸಿದ್ಧ ಮಾಲಿಂಗರಾಯ ಹುಟ್ಟಿ ಬಂದ. ಜಗ ಕಲ್ಯಾಣ ಮಾಡುವಂಥ ಮಗ ಹುಡ್ತಾನಂತ ಆ ತಾಯಿಗೆ ಹೇಳಿದ್ದ ಪರಮಾತ್ಮ. ಅಂಥ ಮಗನೇ ಹುಟ್ಟಿ ಬಂದ. ಮಹಾತ್ಮರ ಆಶೀರ್ವಾದ ಐತಂದ್ರೆ ಅಂಥ ಮಕ್ಕಳು ಹುಡ್ತಾವಂತ. ಬಹುತೇಕ ಸುಮ್ಮನೆ ನಾವು ಹಾಡ್ಯಾಂಗೆ ಹಾಡ್ದೇವು ಅಂದ್ರೆ ಇಂಥ ಮಕ್ಕಳು ಹುಡ್ತಾವ. ನಾ ಹೇಳಿನಲ್ಲ ಮೊನ್ನೆ, ನಮ್ಮವೇನು ದೇಶ ಕಾಯವಲ್ಲ, ಏನು ಇವೇನು ದೇವ್ರಾಗವಲ್ಲ, ಇವೇನು ಮಾಂತಾಗವಲ್ಲ, ಇವೇನು ವೀರ ಯೋಧರಾಗವಲ್ಲ. ಸುಮ್ಮನೆ ನಮಗೆ ಮೂಲಾಗಿ ಹುಟ್ಟ್ಯಾವ. ಹಾಡ ತಾಯಿ ತಂದೆ 30 ವಯಸ್ಸನ್ನು ನೋಡ್ರಿ ನೀವು. ತಾಯಿ ತಂದೆ 30 ವಯಸ್ಸು ಆದ ಬಳಿಕ ಕುಂದ್ರಿಸಿ ಅಕ್ಕ ಮಕ್ಕಳು ಒಂದರೆ ಅದಾವೇನು? ಅದಾವ. ನಿಮ್ಮ ಊರಾಗ ಇದ್ದಿರ್ಬೇಕು, ನಮ್ಮ ಕಡೆಗೆ ಇಲ್ಲ. ಒಟ್ಟು ನಮ್ಮ ಕಡೆ ಹೆಂಗೈತಿ ಅಂದ್ರೆ ತಾಯಿ ತಂದೆ 30 ವಯಸ್ಸಾಗಿ ನಡಿಲಕ್ಕೆ ಬರಲಾರ್ದಂಥ ಪರಿಸ್ಥಿತಿ ಐತಿ. ಆದರೂ ಏನು ಹೇಳ್ತಾರೆ ತಾಯಿ ತಂದೆಗೆ, ಹೊಲಕ್ಕೆ ನಡ್ರಿ ದುಡೀರಿ, ಹೆಂಡ್ರಿಗೆ ಮನ್ಯಾಗ ಕುಂದ್ರಿಸ್ಯಾರ. ಹೌದಿಲ್ಲ? ಇದು ಕೆಟ್ಟ ಕಲಿಕಾಲ. ಅದು ಕರತಾಯುಗ ಬಂಗಾರ ವರ್ಣ ಇತ್ತು, ತ್ರೇತಾಯುಗ ಚಾಂದಿ ವರ್ಣ ಇತ್ತು, ದ್ವಾಪಾರಯುಗ ತಾಮ್ರ ವರ್ಣ ಇತ್ತು. ಇದು ಕಲಿಕಾಲ ಕೆಬ್ಬಣ ವರ್ಣ ಇತ್ತು. ಮಂದಿ ಮಾತ ಕೇಳಬ್ಯಾಡ ಮದರ್ಶಿದಾಗ ನಿನ್ನ ಹೊಟ್ಟಿಲೆ ಜಗತ್ತ ಕಲ್ಯಾಣ ಮಾಡುವಂಥ ಮಗ ಹುಡ್ತದಂದ್ರೆ ಅಂಥ ಮಗನೇ ಹುಟ್ಟಿತು. ಅಲ್ಲೆಲ್ಲ ಕಲಬುರಗಿ ಶರಣ ಬಸವೇಶ್ವರ ಅಂತ ಆಗಿ ಹೋದ್ರೆ ತಮಗೆಲ್ಲ ಗೊತ್ತದ. ಕಲಬುರಗಿ ಶರಣ ಬಸಪ್ಪ 500 ಕುಳ್ಳು ಕೊಟ್ಟವ್ರಿಗೆ ಹೆಣ್ಣು ಫಲ ಸಂತಾನ ಕೊಡ್ತಿದ್ದ. 1000 ಕುಳ್ಳು ಕೊಟ್ಟವ್ರಿಗೆ ಗಂಡು ಮಗ ಕೊಡ್ತಿದ್ದ. ನೋಡ್ರಿ ಅವ ಎಂಥವು ಇದ್ದಿರ್ಬೇಕು. ಕುಳ್ಳು ಅಂದರೆ ಎಂಥವು ಯಾವ? ಮುಂಜಾನೆ ಆಕಳದ ಎಮ್ಮೆ ಹೆಂಡಿ ಬಡಿತಿರಲ್ಲ ಕುಳ್ಳ. ಇವಾಗ ಎಲ್ಲ ಮಾಡೋದು ಗೊತ್ತಿಲ್ಲ, ಈಗೆಲ್ಲ ಗ್ಯಾಸ್ ಬಂದಾವ. ಅವಾಗ ನಮ್ಮ ತಾಯಿದೇರು ಬಡಿತೀರ. ಅವು ಕುಳ್ಳು ತೊಗೊಂಡು ಏನು ಮಾಡ್ತಿದ್ದೆ? ಶರಣ ಬಸಪ್ಪತ್ತೀರೇನು? ಅವನಿಗೆ ಎದಕ್ಕೆ ಬೇಕಾಗಿದ್ದು ಕುಳ್ಳ? ದಿನನಿತ್ಯ ದಾಸೋಗ ಮಾಡೋಕ್ಕೆ ಕುಳ್ಳು ಬೇಕಾಗಿದ್ದು. 500 ಕೊಟ್ಟವ್ರು ಬೋಡೆ ಹಾಕ್ಸಿಬಿಟ್ಟಿದ್ದ ಅವನು ಮಂದಿರ ಮೇಲೆ. ಏನಂತ? 500 ಕುಳ್ಳ ಕೊಟ್ಟವರಿಗೆ ಹೆಣ್ಣು ಸಂತಾನ, 1000 ಕುಳ್ಳು ಕೊಟ್ಟವ್ರಿಗೆ ಗಂಡು ಸಂತಾನ. ಬರೇ ಕುಳ್ಳು ಕೊಟ್ರ ಈ ಯಾವ ಸಿದ್ಧಿ ಆಯ್ತು ನೋಡಿ. ಏನು ಸಿದ್ದೇವು ಹೆಸರು ಚಂದ ಇಟ್ಟಿರ್ತಾವ. ಸಿದ್ಧಾರಾಮ ಥರ ಇಡಲಿ, ಬೇಕಂದ್ರೆ ಸಿದ್ದು ಅಂತಾರೆ ಇಡಲಿ, ಇಟ್ಟಿರ್ತಾವ. ಸಿದ್ದ್ಯಾ ಶರಣ ಬಸಪ್ಪನ ಹೆಸರು ಇಟ್ಟಿದ್ರೆ ಶರಣ ಬಸಪ್ಪ ಅಂತಾರೆ ಅನ್ನಂಗಿಲ್ಲ, ಶರಣತ್ವ ಅನ್ನಂಗಿಲ್ಲ, ಶರಣತ್ವ ಅನ್ನಂಗಿಲ್ಲ. ಶಾಣೆ ಹೆಸರು. ನಿಮಗೊಂದು ಮಾತು ಹೇಳ್ತೀನಿ, ಯಾವಾಗ ಯಾವ ದೇವ್ರ ಹೆಸರು ಇಡಂಗಿತ್ತಂದ್ರೆ ನೀವು ಬೀರ್ ಸಿದ್ದನ ಹೆಸರೇ ಇಡ್ರಿ, ಮಾಲಿಂಗರಾಯನ ಹೆಸರೇ ಇಡ್ರಿ, ಶರಣ ಬಸಪ್ಪನ ಹೆಸರೇ ಇಡ್ರಿ, ಬಸವಣ್ಣಪ್ಪನ ಹೆಸರೇ ಇಡ್ರಿ. ಯಾವುದೇ ಹೆಸರಿಟ್ರೆ ಅದರ ಒಪ್ಪಿನಿಂದ ಕರೆಯುವಂಗಿತ್ತಂದ್ರೆ ಹಂಗೆ ನಿಮ್ಮ ಮಕ್ಕಳಿಗೆ ಹೆಸರಿಡ್ರಿ. ಹೆಸರು ಕೆಡಿಸಿ ಕರೆಯುವಂಗಿತ್ತಂದ್ರೆ ತಪ್ಪಿ ನಿಮ್ಮ ಮಕ್ಕಳಿಗೆ ನೀವು ಹೆಸರಿಡಬೇಡ್ರಿ. ಏನೇವು ಮಾಳಿಂಗರಾಯನ ಹೆಸರಿಟ್ಟಿರಿ, ಮಾಳೆ ಅವ್ ನೋಡ್ರಿ ಎಂಥ ಪುಣ್ಯಾತ್ಮನ ಹೆಸರು ನಿಮ್ಮ ಬಾಯಾಶಿಕ್ಕೆ ಹೆಂಗಾಗ್ಯ ಹಂಗೆ ಕರಿಬಾರ್ದು. ಮಕ್ಕಳಿಗೆ ಒಳ್ಳೆ ಸಂಸ್ಕಾರವಂತ ಮಕ್ಕಳಾಗಬೇಕಂದ್ರೆ ನೀವು ತಾಯಿ ತಂದೆ ಕಲಿಸ್ಬೇಕಾಗ್ತದೆ. ಏನು ಹೇಳಕತ್ತೀವ್ರಿ? ಶರಣರ ಮಹಾತ್ಮರ ಆಶೀರ್ವಾದದಿಂದ ಹುಟ್ಟಿದ ಮಕ್ಕಳು. ಅರಳಗುಂಡಿಗೆ ಶರಣ ಬಸಪ್ಪ ಬೋರ್ಡ್ ಬರದಾನ.
ಏನಂತ 1000 ಕುಳ್ಳ ಕೊಟ್ಟವರಿಗೆ ಗಂಡ ಸಂತಾನ 500 ಕುಳ್ಳು ಕೊಟ್ಟವ್ರಿಗೆ ಹೆಣ್ಣು ಸಂತಾನ ಅಂತ ಬರದಾನ. ಅವಾಗ ಊರಾಗ ಒಬ್ಬ ಸುಮಾರು ಮನುಷ್ಯ ಇರೋವ್ರೆ ಎಲ್ಲ ದೃಷ್ಟ ಮನುಷ್ಯರು. ಕಲಬುರಗಿ ಒಳಗೆ ಶ್ರುತಿ ಸಾರ್ಲಕತ್ತಿತ್ತು. ಏನಂತ ಕಲಬುರಗಿ ಶರಣಬಸಪ್ಪ 500 ಕುಳ್ಳು ಕೊಟ್ರ ಹೆಣ್ಣು ಫಲ ಕೊಡ್ತಾನಂತ, 1000 ಕುಳ್ಳು ಕೊಟ್ರ ಗಂಡ ಫಲ ಕೊಡ್ತಾನಂತ ಶ್ರುತಿ ಸಾರಿತ್ತು. ಅವಾಗ ಊರಾಗ ಒಬ್ಬ ಮನುಷ್ಯ ವಿಚಾರ ಮಾಡದ, ಇವು ನಮ್ಮ ಕಲಬುರಗಿ ಒಳಗೆ ಮಂದಿ ತಲೆ ಕೆಟ್ಟದಂದ. ಅಲ್ಲ 500 ಕುಳ್ಳು ಕೂಡಾನ ಅವ ಹೆಣ್ಣು ಸಂತಾನ ಕೊಡ್ತಾನಂತ, 1000 ಕುಳ್ಳು ಕೂಡಾನ ಗಂಡ ಸಂತಾನ ಕೊಡ್ತಾನಂತ. ಆ ಮಗನ ಕೈಯಾಗ ಐತೇನು ಕೊಡೋದು? ಆ ಮಗನ ಕೈಯಾಗ ಐತೆ ಕೊಡೋದು. ನೋಡೋಣ ಆ ಮಗ ನನಗೆ ಹ್ಯಾಂಗೆ ಕೊಡ್ತಾನೆ ಕೊಡಲಿ ಅಂತ ಒಬ್ಬ ದೃಷ್ಟ ಮನುಷ್ಯ ಏನು ಮಾಡದ, ತನ್ನ ಮೈ ಮೇಲೆ ಹುಟ್ಟಿದ ಅಂಗಿ ಕಳೆದ, ತನ್ನ ಮೈ ಮೇಲೆ ಹುಟ್ಟಿದ ದೋತ್ರ ಕಳೆದ ಹೆಂಡತಿ ಸೀರೆ ಉಟ್ಕೊಂಡ, ಆ ಅಂಗಿ ಕಳೆದ ಹೆಂಡತಿ ಕುಬ್ಸ ಉಟ್ಕೊಂಡು ತಲೆ ಮೇಲೆ ಶರಗ್ ಹಾಯ್ಕೊಂಡು ಶರಣಬಸಪ್ಪನ ಹಂತಿಯಲ್ಲಿ ಬಂದ. ಅವಾಗ ಶರಣಬಸಪ್ಪನವ್ರಿಗೆ ಹ್ಯಾಂಗೆ ನಾ ಕೂತೀನಲ್ಲ ಹಂಗೆ ಕೂತಿರು. ಅವಾಗ ಮಂದಿ ಎಲ್ಲ ನಮಸ್ಕಾರ ಮಾಡಿ ಹೊಂಟಿರು. ಇವನು ಬಂದು ಮಂದ್ಯಾಗ ನಿತ್ತ ಶರಣಬಸಪ್ಪನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡ್ದ. ಅವಾಗ ಶರಣರತ್ತಾರ, ಯಾಕಪ್ಪ ಯಾಕೆ ಬಂದಿ ಅಂದ. ಏನಿಲ್ಲಪ್ಪ, ಮದುವೆ ಆಗಿ ಭಾಳ ದಿನ ಆಯಿತು, ನನ್ನ ಮಕ್ಕಳೇ ಆಗಿಲ್ಲ, ಮಕ್ಕಳು ಕೊಡು ಅಂದ. ತ್ರಿಕಾಲ ಜ್ಞಾನಿ ಶರಣಬಸಪ್ಪ ಗುರುತೆತ್ತಿ ಮಗ ಇದನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬಂದಾನಂತ ತ್ರಿಕಾಲ ಜ್ಞಾನ ಉಳ್ಳಂಥವ್ರಿದ್ದರು. ಅವಾಗ ಶರಣಬಸಪ್ಪನವ್ರು ಹತ್ತಾರ, ಹೌದಾ ಎಷ್ಟು ವರ್ಷ ಆಗ್ಯದ? 12 ವರ್ಷ ಆಗ್ಯದ. 12 ವರ್ಷ ಆಗ್ಯದ. ಒಟ್ಟು ನಿನ್ನ ಮಕ್ಕಳಾಗಿಲ್ಲ, ನಿನ್ನ ಮಕ್ಕಳು ಬೇಕಯ್ಯ. ಏನು ಹೆಣ್ಣು ಬೇಕು ಗಂಡು ಬೇಕು? ಏನು ಬೇಕು? ಹೆಣ್ಣು ಬೇಕೇನು ಗಂಡು ಬೇಕು? ಯಪ್ಪ ಯಾವದೇ ಕಾಲ ಕೊಡು ಅಂದ. ಅವಾಗ ಇವ ತನ್ನ ಮಾರಿ ತೋರಿಸಲಾಗೇನು ಮಾರಿ ತುಂಬ ಹಿಂಗೆ ಶರಗ್ ಹಾಯ್ಕೊಂಡಾನ. ಶರಣಬಸಪ್ಪನವ್ರು ಹತ್ತಾರ, ಮಕ್ಕಳು ಬೇಕಾಗ್ಯಾವಿಲ್ಲ, ತಗೋ ಹಿಡಿ ಅಂತೇಳಿ ತಮ್ಮಲ್ಲಿ ಇರ್ತಕ್ಕಂಥ ಭಸ್ಮ ಕಾರಿಕ ಅವನ ಉಡ್ಯಾಗಿಟ್ಟು ಬಿಟ್ರಂತ. ಅವಾಗ ಇವ ತಾನ ಮೈ ಮೇಲೆ ಇವ ಕಾರಿಕ ಮತ್ತು ಆ ಭಸ್ಮ ಇಟ್ಟು ಕೂಡಲೇ ಅವಾಗ ಇವ ತಾನ, ಏ ಶರಣ, ಎಷ್ಟು ಮಂದಿ ಮನೆ ಮುಚ್ಚಿಯೋ ಹಿಂಗೆ ಮಾಡಿ, ನಾ ಯಾವ ರೀತಿನ ಖಬರದೇನೋ ನಿನಗೆ ನೋಡು ಅಂಥೇಳಿ ತನ್ನ ಮೈ ಮೇಲೆ ಶೀರೆ ಕಳೆದೋಗದ, ತನ್ನ ಮೈ ಮೇಲೆ ಹುಟ್ಟಿದ ಕುಬಸ ಕಳೆದೋಗದ. ಯಾವಾಗ ಶರಣಬಸಪ್ಪ ಭಸ್ಮ ಕಾರಿಕ ನೀಡಿದ್ದ ಅವಾಗ ಇವ ಗಂಡಸೋಗಿ ಹೆಂಗಸಾಗಿ ಬಿಟ್ಟಿದ್ದ. ಮೈ ಮೇಲೆ ಶೀರೆ ತೆಗೆದು ನೋಡ್ಕೋತಾನ, ಗಂಡಸೋಗಿ ಹೆಂಗಸೋಗ್ಯಾನ. ಬಬ್ಬೆ ಹೊಡಿಲಕತ್ತಿವ. ಯಪ್ಪೋ ಮೊನ್ನೆ ಬಂದಾಳ ನಾನು ಹೇಳ್ತಿಗೆ ಏನು ಹೇಳಬೇಕು? ಮೊನ್ನೆ ಬಂದಾಳ ನಾನು ಹೇಳ್ತಿಗೆ ಏನು ಹೇಳಬೇಕು? ಅವಾಗ ಊರಾಗ ದೊಡ್ಡವ್ರು ಅಂದರು, ಮಗನ ಶರಣರ ಶಕ್ತಿ ನೋಡೋ ಸಂಬಂಧ ಇಂಥದ್ದು ಮಾಡಿದ್ಯಲ್ಲ, ನೀವು ಮಾಡಿದ ತಪ್ಪಾಗ್ಯದ ಅಂಥೇಳಿ ಮತ್ತೆ ಶರಣರ ಪಾದಕ್ಕೆ ಬೀಳು, ಮತ್ತು ನೀ ಇದ್ದಕ್ಕಿದ್ದಂಗೆ ಆತಿ ಅಂದಾಗ ಮತ್ತೆ ಹೋಗಿ, ಯಪ್ಪ ಶರಣ, ಬಹುತೇಕ ಇಲ್ಲಿ ಕಲಬುರಗಿ ಪಟ್ಟಣ ಎಲ್ಲ ಸಾರ್ಲಕತ್ತಿತ್ತು, ಬಹುತೇಕ ನಿನ್ನ ವಾಹಿಣಿ ಕೇಳಿ ನಾನೇನೋ ನೀ ಇಂಥ ಶಕ್ತಿ ಇರಲಿಕ್ಕಿಲ್ಲ ಅಂಥೇಳಿ ನಾ ಬಂದು ನಿನಗೆ ಏನೋ ಒಂದು ತಪ್ಪು ಮಾಡ್ದಪ್ಪ ತಂದೆ, ನನಗೆ ಕ್ಷಮಾ ಮಾಡಿರಿ, ಮೊದಲ ನಾ ಹ್ಯಾಂಗಿದ್ದ ಹಂಗೆ ಮಾಡಿರಿ ಅಂಥೇಳಿ ಹೋಗಿ ಶರಣರ ಪಾದಕ್ಕೆ ಬಿದ್ದಾಗ ಶರಣಬಸಪ್ಪನವರು ತಮ್ಮಲ್ಲಿರ್ತಕ್ಕಂಥ ಭಸ್ಮ ತೆಗೆದು ಅವನ ಹಣಿಗೆ ಹಚ್ಚದಾಗ ಅವ ಮತ್ತೆ ಮೊದಲು ಹೆಂಗಿದ್ದ ನೋಡು, ಹೆಂಗಸೋಗಿ ಮತ್ತೆ ಮೊದಲು ಇದ್ದಂಗೆ ಗಂಡಸಾದ. ಎಂಥ ಶಕ್ತಿಯಪ್ಪ ಶರಣ ಬಸವಣ್ಣ, ನೀ ನಿಂತ ನಿಲವೇ ಕೈಲಾಸಾಗಿ ಬೆಳಗುತ್ತಿರುವುದು. ಶರಣ ನಿಂತ ನಿಲವೇ ಕೈಲಾಸಾಗಿ ಬೆಳಗುತ್ತಿರುವುದು. ಎಂಥ ಶಕ್ತಿಯಪ್ಪ ಶರಣ ಬಸವಣ್ಣ, ನೀ ನಿಂತ ನಿಲವೇ ಕೈಲಾಸಾಗಿ ಬೆಳಗುತ್ತಿರುವುದು. ಶರಣ ನಿಂತ ನಿಲವೇ ಕೈಲಾಸಾಗಿ ಬೆಳಗುತ್ತಿರುವುದು. ಕಲ್ಯಾಣ ಮಾಡಿದಿಯಪ್ಪ ಕಲಬುರಗಿ ಊರ, ಕಲ್ಲು ಸಹಿತ ಕೂಗುವುದಪ್ಪ ಸತ್ಯ ಸಾಕ್ಷಿಯ. ಶರಣ ಕಲ್ಲು ಸಹಿತ ಕೂಗುವುದಪ್ಪ ಸತ್ಯ ಸಾಕ್ಷಿಯ. ಎಲ್ಲ ಸಿದ್ದೇಶ್ವರರ ಕೃಪಾ ಆಶೀರ್ವಾದದಿಂದ ಮುಂದೆ ಹುಟ್ಟಿ ಬಂದವ ಸೊಲ್ಲಾಪುರದ ಸಿದ್ದರಾಮ ಹುಟ್ಟಿ ಬಂದ. ಬಹುತೇಕ ಅವನ ರೂಪ ನೋಡಿದ್ರೆ ಹೆಂಗಿತ್ತು ಅಂತ ಕೇಳಿದರೆ ಸೂರ್ಯನ ವರ್ಣ
ಚಂದ್ರನ ಚೆಲುವಿಕೆ ರೂಪಕ್ಕೆ ಆ ಕೂಸಿಗೆ ನೋಡಿದ್ರೆ ಅಳತಿನೇ ಇಲ್ಲ. ಅಂಥ ಮಗ ಹುಟ್ಟಿ ಬಂದ. ಮುಂದೆ ಸಿದ್ಧರಾಮ ಬಾಲ್ಯದಲ್ಲಿ ಬೆಳಿಲಕತ್ತ. ಶರಣರ ಆಶೀರ್ವಾದ ಆಗಿದ ಹುಟ್ಟಿದ ಮಗ ಅವ ಹೆಂಗಿದ್ದಿರ್ಬೇಕ್ರಿ. ಅವಾಗ ಮುಂದೆ ಬೆಳೆಯುತ್ತಾ 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 ಸಿದ್ಧರಾಮ ದೊಡ್ಡವಾಗಲಕತ್ತ. ಅವಾಗ ಅವರ ತಾಯಿ ತಂದೆ ಒಕ್ಕಲಿಗರ ಮನಿತಾನದು. ಒಕ್ಕಲಿಗರ ಮನಿತಾನ, ಅವರಲ್ಲಿ ವ್ಯವಸಾಯ, ಪಶು ಸಾಂಗೋಪನೆ, ಕೃಷಿ ಇಲಾಖೆ ಇತ್ತು ಅವ್ರದ್ದು. ಹೀಗಾಗಿ ಮುಂದೆ ಸಿದ್ಧರಾಮ ಬಾಲ್ಯದಲ್ಲಿ ಬೆಳಿಲಕತ್ತ. ಆವಾಗ ತಾಯಿ ತಂದೆ ಕೂಡಿ ಇವನಿಗೆ ದನ ಕಾಯ್ಲಕ್ಕೆ ಹಚ್ಚಿದ್ರು ಸಿದ್ಧರಾಮಗೆ. ಸಿದ್ಧರಾಮ ಸಣ್ಣ ಮಗ ಇದ್ದ. ಅಡವಿ ಆರ್ಯಾಣದಾಗ ತಿರುಗಾಡಿ ದನ ಕಾಯ್ತಿದ್ದ. ದನ ಕಾಯಿ ಎಳೆದಾಗ ದನಗಳ ಬಿಟ್ಟ ಅಂದ್ರೆ ಒಂದು ಗಿಡದ ಬುಡಕ್ಕೆ ಕೂತು, ಗಿಡದ ನೆರಳಿನೊಳಗೆ ಕೂತು ಕಲ್ಲು ತೊಗೊಂಡು ಮನೆ ಕಟ್ಟೋದು, ಕಲ್ಲು ತೊಗೊಂಡು ಗುಡಿ ಕಟ್ಟೋದು, ಕೆಸರಿನ ಮೂರ್ತಿ ಮಾಡಿ, ದೇವರ ಮೂರ್ತಿ ಮಾಡಿ ಅದರ ಒಳಗಿಟ್ಟು ಪೂಜೆ ಮಾಡೋದು, ಆ ಕೆಸರಿನ ಮೂರ್ತಿ ಮುಂದೆ ಕೂತು ಹಿಂಗೆ ತಪ ಮಾಡೋದು, ಧ್ಯಾನ ಮಾಡೋದು, ಹಿಂಗೆ ಮಾಡ್ತಿದ್ದ. ಅಡವಿ ಯಾರ್ಯಾಳ್ದಾಗ ಯಾರೇ ಜನ ಹೋಗವ್ರತ್ತೀರು, ಏನಪ್ಪ ಕೂಸು ಮಗ ಸಾಣದದ, ಅಡವಿ ಯಾರ್ಯಾಳ್ದಾಗ ಕೂತು ಕೆಸರಿನ ದೇವ್ರ ಮೂರ್ತಿ ಮಾಡ್ತಾನ, ದೇವ್ರ ಗುಡಿ ಕಟ್ತಾನ, ಆ ಮೂರ್ತಿ ಮುಂದೆ ಕೂತು ಆ ಶಿವನ ಧ್ಯಾನ ಮಾಡ್ತಾನ, ಶಿವನ ತಪ ಮಾಡ್ತಾನ. ಏನಿದು ಆಶ್ಚರ್ಯದ ಹುಡುಗ ಅಂತ ಕೆಲವೊಬ್ಬರು ಹತ್ತಿದ್ರು. ಆದರೆ ಅವನ ದನ ಬೆಟ್ಟಿನ ಅನ್ನೋದು ಪರ್ವಾನೇ ಇರ್ತಿದ್ದಿಲ್ಲ. ದನ ಮೈಯಾಗ ಮೈತಿದ್ದು. ಆದರೆ ಅವ ಕುಂತ್ರ ನಿಂತ್ರ ಯಾವತ್ತೂ ಆ ಭಗವಂತನ ನಾಮಸ್ಮರಣೆ ಮಾಡ್ತಿದ್ದ, ನಾಮಸ್ಮರಣೆ ಮಾಡ್ತಿದ್ದ. ಮಕ್ಕಳು ಬೆಳೆಯುವ ಶಿರಿ ಮೊಳಕೆಯಲ್ಲಿ ಕಂಡಂತೆ. ನಿಮ್ಮ ಮಕ್ಕಳ ಭವಿಷ್ಯ ನೀವು ಸಣ್ಣವರಿದ್ದಾಗೆ ನೋಡಿದ್ರೆ ಗೊತ್ತಾಗ್ತಾವ. ನಿಮ್ಮ ಮಕ್ಕಳು ಯಾವ ರೀತಿ ನುಡಿತಾವ, ಯಾವ ರೀತಿ ನಡಿತಾವ, ಯಾವುದನ್ನು ನುಡಿತಾವ, ಯಾವುದನ್ನು ಮಾಡ್ತಾವ, ಯಾವುದನ್ನು ಕಣ್ಣಿಲೆ ನೋಡ್ತಾವ. ಆ ಮಕ್ಕಳ ಶಿರಿ ನೀವು ಮುಂದೆ ಬೆಳೆದು ದೊಡ್ಡ ಆದ ಬಳಿಕ ನೋಡೋದಿಲ್ಲ. ಅವು ಸಣ್ಣವಿದ್ದಾಗೆ ಗೊತ್ತ. ಅದಕ್ಕೆ ಹೇಳ್ತಾರಲ್ಲ, ಬೆಳೆಯುವ ಶಿರಿಯೋ ಮೊಳಕೆಯಲ್ಲಿ ಕಂಡಂತೆ. ಶರಣರ ಮಾತ್ಮರಾಗಬೇಕಾದ್ರೆ ಸಣ್ಣವರಿದ್ದಾಗೆ ಗೊತ್ತಾಗ್ತದೆ. ಕಕ್ಕಳ ಮೇಲೆ ಸಿದ್ಧಲಿಂಗ, ನಿನ್ನೆ ಚರಿತ್ರೆ ಹೇಳಿದ್ನಲ್ಲ, ಕಕ್ಕಳ ಮೇಲೆ ಸಿದ್ಧಲಿಂಗನ ತಾಯಿ ನಾಗಮ್ಮ ಬಡತನ ಸಂಸಾರ. ಇನ್ನೊಬ್ಬರ ಊರ ಗೌಡ್ರ ಹೊಲಕ್ಕೆ ಕೂಲಿ ಕೆಲಸಕ್ಕೆ ಹೋಗ್ತಿದ್ರಂತ ತಾಯಿ. ಆ ಮಗನ ಕರ್ಕೊಂಡು ಸಿದ್ಧಲಿಂಗ ಭಾಳ ಸಣ್ಣವಿದ್ದ. ಅವನ ತಗೊಂಡು ಹೋಗಿ ಅಲ್ಲೇ ತನ್ನ ಬಲ್ಲಿ ಹೊಲದಾಗ ಬಿಟ್ಟು ಊರ ಗೌಡ್ರು ಹೊಲದಾಗ ಕೆಲಸ ಮಾಡ್ತಿದ್ದಳಂತ. ಅವಾಗ ಮಧ್ಯಾಹ್ನದಾಗ ಊಟಕ್ಕಂತ ಕುಂದಿರ್ತಿರಲ್ಲವ ನೀವು. ಊಟಕ್ಕೆ ಕೂತ ಸಮಯದೊಳಗೆ ಆ ಊರ ಗೌಡ್ತಿ, ಅವರ ತಾಯಿ, ಅವರ ಸಂಗಾಟ 10 ಜನ ಆಳುಗಳು ಇದ್ರೂ ಭೀ ಕೂಡ ಆ ಸಮಯದೊಳಗೆ ಊಟಕ್ಕೆ ಕೂತಾಗ ಅವರ ತಾಯಿ ನಾಗಮ್ಮ ಮಗಲ ಕರ್ಕೊಂಡು ಉಣಿಸ್ತಿದಳಂತ. ದಿನನಿತ್ಯ ಊಟ ಮಾಡೋ ಟೈಮದೊಳಗೆ ಒಂದು ದಿವಸ ಸಣ್ಣ ಮಗ ಸಿದ್ಧಲಿಂಗ ಊರ ಗೌಡ್ತಿ ಕೇಳ್ದಂತ, ಎಟ್ಟದಾನವ ಇಟ್ಟದ ನೀನ. ಊರ ಗೌಡ್ತಿಗೆ ಗೌಡ್ತಿ ಅಂದತ್ತ, ಯಾಕಪ್ಪ ಮಗ ಅಂದಳತ್ತ. ಯಾಕೂ ಇಲ್ಲ ಗೌಡ್ತಿ, ಇದು ಎಟ್ಟು ನೀನು ಹೊಲ ಅದ ನೋಡಿ, ಇಟ್ಟು ನಾಳೆ ಮುಂದೆ ಒಂದಿನ ನನ್ನ ತೇರು ಎಳೆಯದ, ಅದು ನನ್ನ ತೇರು ಎಳಿಲಕ್ಕೆ ಜಾಗ ಕೊಡಬೇಕು. ಇವ ಏನು ಆಡ್ಲಕತ್ತಾನ, ತೇರು ಮಾಡಿ ಆಡ್ಲಕತ್ತಾನ. ಎಟ್ಟು ಕೆಸರಿನ ತೇರು ಇಟ್ಟು ಮಾಡಿ ಒಂದು ಹಗ್ಗ ಕಟ್ಟಿ ಅಲ್ಲೇ ಹಿಂಗೆ ಆಡ್ತಿದ್ದ, ಎಳಿತಿದ್ದ. ಅವಾಗ ಊರು ಗೌಡ್ತಿ ಕೇಳ್ದಂತ, ಗೌಡ್ತಿ ಈ ನನ್ನ ತೇರು ಎಳಿಬೇಕಾಗ್ಯಾದಿಲ್ಲ. ನೋಡ್ರಿ ಮಗ ಹೆಂಗೆ ಕೇಳ್ತಾನೆ, ಎಷ್ಟು ತೇರು ಮಾಡ್ಯಾನ ಗೌಡ್ತಿ, ಈ ತೇರ ನಿನ್ನ ಜಾಗದೊಳಗೆ ಎಳಿಬೇಕಾಗ್ಯದ, ಎಷ್ಟು ಹೊಲ ನನ್ನ ತೇರು ಎಳಿಲಕ್ಕೆ ನನಗೆ ಕೊಡ್ಬೇಕಂದ. ಗೌಡ್ತಿ ಅಂದಳು, ಏನೋ ಸಣ್ಣ ಮಗ ಅಡಸಾಡ್ಲಕ್ಕತ್ತದ,
ಇಟ್ಟು ತೇರು ಮಾಡ್ಯಾದ ಸುಮ್ಮ ನನಗೆ ಅಡಿಸಾಡ್ತಿರ್ಬೇಕಂತ ಗೌಡ್ತಿ ತಿಳ್ಕೊಂಡಳು. ಅದೇ ಸಿದ್ಧಲಿಂಗ ತನ್ನ ಬಾಲ್ಯದಲ್ಲಿ ಆಡಿದ ಮಾತ ಮುಂದೆ ಒಂದು ದಿನ ಲಚ್ಚಾಣದೊಳಗೆ ಮಾಡಿದ ತೇರ ಕಕ್ಕಳ ಮೇಲಿಗೆ ಬತ್ತು. ಗೌಡ್ತಿಗೆ ಏನು ಹೇಳಿದ್ದಲ್ಲ, ಈ ಜಾಗ ಈ ಹೊಲ ನನಗೆ ತೇರಿ ಕೊಡಬೇಕಂತೇಳಿ ಅದೇ ಹೊಲದಾಗ ಬಂದು ಲಚ್ಚಾಣದಿಂದ ತೇರ ಬಂದು ನಿತ್ತು. ಇನ್ನೂ ಅವ ಸಣ್ಣ ಬಿದ್ದಾಗ ಯಾವ ಹೊಲದಾಗ ಆಡಿದ್ದ ನೋಡು, ಅದೇ ಹೊಲದಾಗ ಬಂದು ತೇರು ನಿತ್ತದ. ಇನ್ನೂ 3 ಎಕರೆ ಹೊಲ ಆ ಗೌಡ್ತಿನೇ ತೇರು ಎಳಿಲ ಕೊಟ್ಟಾಳಿ. ಏನು ಪವಾಡ್ ಯಾಕೆ ಹೇಳ್ದ? ಸಿದ್ಧಲಿಂಗ ಬಾಲ್ಯದಲ್ಲಿ ಏನು ಆಡದಲ್ಲ ಹಂಗ ಮುಂದೆ ಬೆಳೆದ ಹಂಗ ಅದ. ಇಲ್ಲಿ ಸಿದ್ಧರಾಮ ರೇವಣ ಸಿದ್ಧನ ವರ ಕೃಪಾದಿಂದ ಹುಟ್ಟ್ಯಾನ. ಅವನು ಕೂಡ ಬಾಲ್ಯದಲ್ಲಿ ದನಗಳ ಕಾಯ್ತಾನ, ಗುಡಿ ಗುಂಡಾರ ಮಾಡಿ ಆಡ್ತಾನ, ದೇವ್ರ ಮೂರ್ತಿ ಮಾಡ್ತಾನ, ಅದಕ್ಕೆ ಹೂವು ಏರಿಸ್ತಾನ. ಯಾ ಗಿಡದ ಬಿಡಕ್ಕೆ ಕೂತ ನೋಡು, ಪತ್ರೆ ತಿಂಗೇನಿಲ್ಲ, ಬೇವಿನ ಗಿಡದ ಬಿಡಕ್ಕೆ ಕೂತಿದ್ದ ಅಂದ್ರೆ ಅದೇ ತಪ್ಪಲ ಹರಿದ ಆ ಮೂರ್ತಿಗೆ ಏರ್ಸಾವ. ಜಾಲಿ ಗಿಡದ ಬಿಡಕ್ಕೆ ಕೂತಿದ್ದ ಅಂದ್ರೆ ಅಲ್ಲೇ ಮೂರ್ತಿ ಮಾಡೋದು, ಅದೇ ಜಾಲಿ ತಪ್ಪಲನೇ ಏರ್ಸಾವ. ಹಿಂಗೆ ಸಿದ್ಧರಾಮ ಬೆಳೀತಿದ್ದ. ಒಂದು ದಿವಸ ದನಗಳು ಕಾಯ್ಕೋತ ಅಡವ್ಯಾಗ ಹೋಗ್ಯಾನ. ಹೋದಾಗ ಸಾಕ್ಷಾತ್ ಶಿವ